ರಾಣೆಬೆನ್ನೂರು ನಗರದಲ್ಲಿ ರಸ್ತೆ ಸಮಸ್ಯೆ ಕುರಿತು ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ಪಾಟೀಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂದು ಅವರ ನೇತೃತ್ವದಲ್ಲಿ ಹಳೆ ಮಾಗೋಡ್ ರಸ್ತೆಯು ಹಲವು ವರ್ಷಗಳಿಂದ ರಸ್ತೆ ಕಾಮಗಾರಿ ಸ್ಥಗಿತಗೊಂಡಿರುವುದನ್ನು ಖಂಡಿಸಿದರು. ನಗರಸಭೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಗುತ್ತಿಗೆದಾರರು ಕೆಲಸವನ್ನ ಮಧ್ಯದಲ್ಲೇ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಎಂದು ಆರೋಪಿಸಿದರು. ಇದು ಕೇವಲ ಒಂದು ರಸ್ತೆಯ ಸಮಸ್ಯೆಯಲ್ಲ, ನಗರದ ಪ್ರಮುಖ ರಸ್ತೆಗಳಲ್ಲಿಯೂ ಇದೇ ಸ್ಥಿತಿ ಮುಂದುವರೆದಿದೆ. ನಗರಸಭೆಯ ಆಯುಕ್ತರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎಂದು ಗಂಭೀರವಾಗಿ ಟೀಕಿಸಿದರು. ತಕ್ಷಣವೇ ರಸ್ತೆ ಕಾಮಗಾರಿಯನ್ನ ಪ್ರಾರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಲಾಗುವುದು ಎಂದು ಸಂತೋಷ್ ಕುಮಾರ್ ಪಾಟೀಲ್ ಅವರು ಎಚ್ಚರಿಕೆ ನೀಡಿದ್ದಾರೆ. ರಾಣೆಬೆನ್ನೂರು ನಗರದ ಪ್ರಮುಖ ರಸ್ತೆಯಾಗಿರುವಂತಹ ಹಳೆ ಮಾಗೋಡು ರಸ್ತೆಯ ಕಾಮಗಾರಿ ನೆನೆಗುದಿಗೆ ಬಿದ್ದು ವರ್ಷಗಳೇ ಕಳೆದೋಯ್ತು. ಯಾವುದೇ ಹೋರಾಟಗಾರರು ಮನವಿ ಕೊಟ್ಟರು, ಯಾವುದೇ ಸುದ್ದಿಗಳು ಬಿತ್ತರವಾದ್ರೂ ಕೂಡ ನಗರಸಭೆಗೆ ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಈ ಕಾಮಗಾರಿ ಶುರುವಾಗುವಂತ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಿಲ್ಲ. ಅಲ್ಲಿರ್ತಕ್ಕಂಥ ಬೀದಿ ದೀಪಗಳಾಗಿರ್ಬೋದು, ಅಲ್ಲಿನ ರಸ್ತೆಯ ದುಸ್ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವುಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ಬಿಜೆಪಿ ಪಾರ್ಟಿ ವತಿಯಿಂದ ಇವತ್ತು ನಗರಸಭೆಯಲ್ಲಿಗೆ ಮನವಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ. ಏನಿವತ್ತು ನೋಡ್ತಾ ಹೋಗಬಹುದು ನೀವು ನನ್ನ ಬಲಭಾಗದಲ್ಲಿ ಈ ಬಿಜೆಪಿಯ ಪ್ರಮುಖ ಮುಖಂಡರುಗಳು ಇವತ್ತು ನಗರಸಭೆ ಮುಂಭಾಗದಲ್ಲಿ ಜಮಾಯಿಸಿರುವಂತದ್ದು ಏನು ಹಳೆ ಮಾಗೋಡು ರಸ್ತೆಯ ಈ ಕಾಮಗಾರಿಯನ್ನ ಈಗ ತಕ್ಷಣವಾಗಿ ಶುರು ಮಾಡದೆ ಹೋದಲ್ಲಿ ಕಠಿಣ ಕ್ರಮವನ್ನ ಅಥವಾ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡುವ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಶಾಂತಿಯುತವಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಬನ್ನಿ ಈಗ ನಮ್ಮ ಜೊತೆ ಸಂತೋಷ್ ಪಾಟೀಲ್ ಮತ್ತು ಅವರ ಪ್ರಮುಖರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಇದು ಹಳೆ ಮಾಗೋಡು ರಸ್ತೆ ಅಂತಕ್ಕಂಥದ್ದು ಈಗ ಸುಮಾರು ಒಂದು 4-5 ವರ್ಷದಿಂದ ನೆನೆಗುದಿಗೆ ಬಿದ್ದಂತ ಕಾಮಗಾರಿ. ಈಗ ನಗರಸಭೆಗೆ ಎಷ್ಟೇ ಹೋರಾಟ ಮಾಡಿದ್ರು, ಅಲ್ಲೊಂದು ಹೋಮ ಹವನಗಳನ್ನೆಲ್ಲ ಹೋರಾಟಗಾರರು ಮಾಡಿದ್ರು, ಅವಂತರ ದಪ್ಪ ಚರ್ಮ ಆಗಿತ್ತು ಅಂತ ಅನ್ಸುತ್ತೆ. ಆ ಕಾಮಗಾರಿ ವಿಚಾರವಾಗಿ ಏನ್ ಹೇಳ್ತೀರಾ? ನಗರೋತ್ಥಾನದ ಅಡಿಯಲ್ಲಿ ರಾಣೆಬೆನ್ನೂರು ನಗರದ ವಿವಿಧ ಭಾಗ, ನಮ್ಮ ಕುರುಬಗೆರೆ ಕ್ರಾಸ್ನಿಂದ ಹಿಡಿದು ನಂದೀಶ್ವರ ನಗರ ಇರ್ಬೋದು, ಕಮಲಾ ನಗರ ಇರ್ಬೋದು, ನಮ್ಮ ಹಳೆಯ ಮಾಗೋಡ್ ರಸ್ತೆ ಇರ್ಬೋದು, ಮತ್ತು ಇತರೆ ನಮ್ಮ ಸ್ಮಶಾನ ರಸ್ತೆ ಇರ್ಬೋದು, ಹಿಂಗೆ ಹಲವಾರು ರಸ್ತೆಗಳು ಈಗಾಗಲೇ ನೆನೆಗುದಿಗಿದ್ದು ಸುಮಾರು 2 ವರ್ಷ ಕಳೀತಾ ಬಂದಿದೆ. ಸುಮಾರು ಬಾರಿ ನಗರಸಭೆಗೆ ಮತ್ತು ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಹಲವಾರು ಬಾರಿ ಮನವಿಯನ್ನು ಆ ಭಾಗದ ಜನ, ಆ ಕ್ಷೇತ್ರ, ಆ ವ್ಯಾಪ್ತಿಗೆ ಬರುವಂಥ ನಗರಸಭೆ ವ್ಯಾಪ್ತಿಗೆ ಬರುವಂಥ ಎಲ್ಲ ಜನ ಮನವಿಯನ್ನು ಕೊಟ್ಟಾಗಿದೆ. ಮಾಗೋಡ ರಸ್ತೆ ವಿಶೇಷವಾಗಿ ಅಲ್ಲಿ ಸುಮಾರು ಹಾಸ್ಪಿಟ್ಲ್ ಇದ್ದಾವೆ, ಎಕ್ಸ್ಟೆನ್ಷನ್ ಏರಿಯಾ ಇದೆ. ಈಗ ಅವರು ಡೆವಲಪ್ಮೆಂಟ್ ಮಾಡೋ ದಶೆಯಿಂದ ಎಲ್ಲ ಲೈಟ್ ಗೀಟ್ ಡಿವೈಡರ್ ಎಲ್ಲ ಕಿತ್ತಾಕಿಬಿಟ್ಟಿದ್ದಾರೆ. ನಮ್ಮ ಗಡದ ಹಾಸ್ಪಿಟ್ಲ್ ಬರುತ್ತೆ, ನಮ್ಮ ರವಿ ಕುಲಕರ್ಣಿಯವರ ಹಾಸ್ಪಿಟ್ಲ್ ಬರುತ್ತೆ. ಭಾಳಷ್ಟು ಹಾಸ್ಪಿಟ್ಲ್ ಇರೋದ್ರಿಂದ ಮ್ಯಾಕ್ಸಿಮಮ್ ಪೇಷಂಟ್ಸ್ ಮತ್ತು ಪೇಷಂಟ್ಸ್ ಕೇರ್ ಟೇಕರ್ಸ್ ಅಡ್ಡಾಡ್ತಾರೆ. ಅದರ ಒಟ್ಟೊಟ್ಟಿಗೆ ಆ ಭಾಗದಲ್ಲಿ ಭಾಳಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಅಂದರೆ ರಿಟೈರ್ಡ್ ಆದಂಥ ಭಾಗದ ಜನ ಇದ್ದಾರೆ. ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಸುಮಾರು 3 ವರ್ಷದಿಂದ ನಗರಸಭೆಯ ಆಟ ಏನು ಈ ಆಟಿಕವನ್ನು ಸಹಿಸ್ಕೊಂತ ಹೋಗ್ತಾ ಇದ್ದಾರೆ ನಮ್ಮ ಜನ. ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೊನೆಯ ಮನವಿಯನ್ನು ನಗರಸಭೆ ನಾವು ಕೊಟ್ಟಿದ್ದೀವಿ. 5ನೇ ತಾರೀಕು ಒಳಗಾಗಿ, 5 ಅಥವಾ 8ನೇ ತಾರೀಕು ಒಳಗಾಗಿ ನಗರಸಭೆ ಎಲ್ಲ ಕಡೆ ನಗರೋತ್ಥಾನ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ನಗರಸಭೆ ಮುಂದೆ ಬಂದು ನಗರಸಭೆಗೆ ಬೀಗ ಹಾಕಿ ಸ್ಟ್ರೈಕನ್ನು ಮಾಡುವಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ನಮ್ಮೆಲ್ಲ ಭಾಗದ ಯುವ ಸ್ನೇಹಿತರು ಸೇರ್ಕೊಂಡು ಮಾಡ್ತೀವಿ ಅನ್ನುವ ಆದೇಶವನ್ನು, ಅವ್ರಿಗೆ ಕೊನೆಯ ಮನವಿಯನ್ನು ಈಗ ನಾವು ನಗರಸಭೆಯಲ್ಲಿ ಮಾಡಿದ್ವಿ. ನಿಮಗೆ ಗೊತ್ತಿರಲಿ, ಐತಿಹಾಸಿಕವಾಗಿ ರಾಣೆಬೆನ್ನೂರು ಒಂದು ವಾಣಿಜ್ಯ ಕೇಂದ್ರ ಎಷ್ಟು ಪ್ರಸಿದ್ಧವಾಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ವಾಣಿಜ್ಯ ಕೇಂದ್ರ ಪ್ರಸಿದ್ಧವಾದಂಥ ಊರು ಇದು. ಇಂತಹ ಊರಿನಲ್ಲಿ ಹಣ ಬಂದು ದುಡ್ಡು ಬಂದು ಎಲ್ಲ ಆಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ಎಷ್ಟು ಅಸಹಾಯಕತೆ ಆಗಿದೆ, ಎಷ್ಟು ಇವರಲ್ಲಿ ಶಕ್ತಿ ಕುಂದಿದೆ ಅಂದರೆ ಜನರ ಕೆಲಸ ಮಾಡುವಂಥ ಶಕ್ತಿ ಎಷ್ಟು ಕುಂದಿದೆ ಆಡಳಿತ ಪಕ್ಷಕ್ಕೆ ಅನ್ನೋದಕ್ಕೆ ಇದೇ ತಾಜಾ ಉದಾಹರಣೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ನಗರ ವ್ಯಾಪ್ತಿ ಇದು ಒಂದೇ ಅಲ್ಲ, ಒಳಚರಂಡಿ, ಮೊನ್ನೆ ಅಕಾಲಿಕ ಮಳೆ ಆಯಿತು. ಮಳೆ ಆದ ನಂತರ ಅವತ್ತು ತಮ್ಮೆಲ್ಲ ಮಾಧ್ಯಮದ ಮಿತ್ರರನ್ನು ಕರೆಸಿ ಆ ಭಾಗದ ಎಲ್ಲ ನಮ್ಮ ಕಮಲಾ ನಗರ ಇರ್ಬೋದು, ಚೌಡೇಶ್ವರಿ ಬಡಾವಣೆ ಇರ್ಬೋದು, ಈ ಥರ ಹಲವಾರು ಬಡಾವಣೆಗಳಲ್ಲಿ ನೀರು ಸಹಿತ ನುಗ್ಗಿ ಜನರಿಗೆ ತೊಂದರೆ ಆಯಿತು. ವಾಟ್ ಈಸ್ ದ ಆ್ಯಕ್ಷನ್ ಪ್ಲ್ಯಾನ್? ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಿಂದ ನೀವೇನು ಆ್ಯಕ್ಷನ್ ಪ್ಲ್ಯಾನ್ ತಗೊಂಡಿದ್ರಿ? ಇನ್ನೂ ಮುಂಗಾರು ಪ್ರಾರಂಭ ಆಗಿಲ್ಲ, ಮೇ ಅಂತ್ಯದ ಒಳಗಾಗಿ ಮುಂಗಾರು ಪ್ರಾರಂಭ ಆಗುತ್ತೆ. ಅದಕ್ಕೆ ಡಿಸಾಸ್ಟರ್ ಪ್ಲ್ಯಾನ್ ಇಲ್ಲ, ನಗರೋತ್ಥಾನದ ಕೆಲಸ ಇಲ್ಲ, ಬೀದಿ ದೀಪ ಇಲ್ಲ, ಸ್ವಚ್ಛತೆ ಇಲ್ಲ. ರಾಣೆಬೆನ್ನೂರು ನಗರ ವಾಣಿಜ್ಯ ಕೇಂದ್ರ ಅಂತೇಳಿ ಏನು ರಾಜ್ಯದಲ್ಲಿ ನಾವೆಲ್ಲ ಪ್ರಸಿದ್ಧ ಆಗಿದ್ವಿ,
ಬಹುಶಃ ಕೊಳಕ ರಾಣೆಬೆನ್ನೂರನ್ನು ಮಾಡಕ್ಕೆ ಹೊಂಟಿದ್ದಾರೆ ಅಂತೇಳಿ ನನಗನ್ಸುತ್ತೆ. ತಮ್ಮ ಮುಖಾಂತರ ನಾನು ಕಮಿಷನರ್ಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಈ ಭಾಳ ಕಟುವಾದ ಎಚ್ಚರಿಕೆಯನ್ನು ಕೊಡ್ತೇನೆ. ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾದ್ರೆ ಕೆಲಸ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ರಾಣೆಬೆನ್ನೂರನ್ನು ತೊರೆದು ಹೋಗ್ರಿ. ನಮ್ಮೂರ ಹೆಸರನ್ನು ಹಾಳು ಮಾಡಬೇಡ್ರಿ. ರಾಜ್ಯದಲ್ಲಿ ನಮ್ಮೂರ ಘನತೆಗೆ ಧಕ್ಕೆ ತರಲಾರದ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಅತಿ ಶೀಘ್ರದಲ್ಲೇ ನಗರೋತ್ಥಾನ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಬೇಕು. 8ನೇ ತಾರೀಕೊಳಗೆ ನೀವು ನಗರೋತ್ಥಾನ ಕೆಲಸಗಳನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ಇದೇ ನಗರಸಭೆ ಕಚೇರಿಗೆ ಬೀಗ ಹಾಕಿ ನಾವು ಸ್ಟ್ರೈಕ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಮತ್ತು ಆ ಭಾಗದ ಎಲ್ಲ ನಮ್ಮ ಯುವ ಮಿತ್ರರು ಸೇರಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಕೂಡಲೇ ನಗರಸಭೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಕರಿಬೇಕು. ಎಲ್ಲಿ ಡ್ರೈನೇಜಸ್ ಪ್ರಾಬ್ಲಮ್ ಆಗ್ತದೆ, ಮುಂಗಾರು ಪ್ರಾರಂಭ ಆದರೆ ಯಾರಿಗೇನು ತೊಂದರೆ ಆಗುತ್ತೆ, ಅದನ್ನು ಹೆಂಗೆ ಅಡ್ರೆಸ್ ಮಾಡ್ತೀವಿ ಅನ್ನೋದನ್ನು ಇವರು ಜೂನ್ ಒಳಗಾಗಿ ಅನೌನ್ಸ್ ಮಾಡಬೇಕು. ಏನು ಪ್ರಾಬ್ಲಮ್ ಆಗುತ್ತೆ ಮತ್ತು ನಾವು ಅದಕ್ಕೆ ಏನು ತಯಾರಿ ಮಾಡಿದ್ವಿ ಅನ್ನೋದನ್ನು ಹೇಳಿದಾಗ ಮಾತ್ರ ಇವರು ಅಲ್ಲಿಗೆ ಆ ಕುರ್ಚಿಗೆ ಆ ಜಾಗಕ್ಕೆ ಕುಂದ್ರಕ್ಕೆ ಅರ್ಹರಿದ್ದಾರೆ. ಇಲ್ಲ ಅಂದರೆ ಇಲ್ಲ. ಯಾಕಂದ್ರೆ ನಾವು ಜನರಿಗಾಗಿ ಕೆಲಸ ಮಾಡೋಕ್ಕಿದ್ದೀವಿ ಇಲ್ಲಿ, ನಮ್ಮ ಸ್ವಂತಕ್ಕಲ್ಲ, ಟೈಮ್ ಪಾಸ್ಗೆಲ್ಲ, ಜನರ ಸಲುವಾಗಿ ಕೆಲಸ ಮಾಡುವಂಥ ದಿಟ್ಟ ನಿರ್ಧಾರಗಳನ್ನು ನಗರಸಭೆ ತಗೋಬೇಕು ಅಂತೇಳಿ ಈ ಮುಖಾಂತರ ಆಗ್ರಹ ಮಾಡ್ತೀವಿ.